ವೀಕ್ಷಕರೇ, ಯಾವುದೇ ನಿರ್ಮಾಪಕ ಹಾಗೂ ನಿರ್ದೇಶಕ ಒಂದು ಸಿನಿಮಾಕ್ಕೆ ಜಾಸ್ತಿ ದುಡ್ಡು ಸುರಿದು ಒಂದು ಸಿನಿಮಾ ಮಾಡಿ ಆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅಂತ ಅನ್ಕೊಂಡಿದ್ರೆ ಅದು ಖಂಡಿತವಾಗಿಯೂ ಸುಳ್ಳು. ಸಿನಿಮಾ ಗೆಲ್ಲಬೇಕು ಅಂತ ಅಂದ್ರೆ ಆ ಸಿನಿಮಾದ ಕಥೆಯಲ್ಲಿ ಒಂದೊಳ್ಳೆ ಕಂಟೆಂಟ್ ಇರಬೇಕು, ಸಮಾಜಕ್ಕೆ ಒಳ್ಳೆಯ ಸಂದೇಶ ಸಿಗುವಂತಿದ್ರೆ ಮಾತ್ರ ಆ ಸಿನಿಮಾ ಖಂಡಿತ ಗೆದ್ದೇ ಗೆಲ್ಲುತ್ತದೆ. ಆ ಸಿನಿಮಾ ಲೋ ಬಜೆಟ್ ಇಂದ ಮಾಡಿದ್ದ ಇಲ್ಲ ಹೈ ಬಜೆಟ್ ಇಂದ ಮಾಡಿದ್ದ ಅನ್ನೋದು ಮ್ಯಾಟರ್ ಆಗಲ್ಲ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೂ ಅನೇಕ ಸಿನಿಮಾಗಳು ಕಡಿಮೆ ಬಜೆಟ್ ಅನ್ನು ಉಪಯೋಗಿಸಿ ಸೂಪರ್ ಹಿಟ್ ಅಂಡ್ ಬ್ಲಾಕ್ ಬಾಸ್ಟರ್ ಹಿಟ್ ಆದ ಮೂವಿಯ ಉದಾಹರಣೆಗಳು ನಮಗೆ ಸಾಕಷ್ಟು ಸಿಗುತ್ತದೆ. ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಬಜೆಟ್ ಇಂದ ತಯಾರಾದ ಸಿನಿಮಾ ಹಾಗೂ ಬ್ಲಾಕ್ ಬಾಸ್ಟರ್ ಆಗಿ ಕನ್ನಡ ಇಂಡಸ್ಟ್ರಿಯನ್ನು ಹೆಮ್ಮೆಗೊಳಿಸಿದ ಸಿನಿಮಾಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮುಂಗಾರು ಮಳೆ ಸಿನಿಮಾವು 2006ರಲ್ಲಿ ಬಿಡುಗಡೆಯಾಗಿದ್ದು, ಈ ಚಿತ್ರವು ಕೇವಲ 1 ಕೋಟಿಯಲ್ಲಿ ನಿರ್ಮಾಣವಾಗಿ ಬರೋಬ್ಬರಿ 75 ಕೋಟಿ ಕಲೆಕ್ಷನ್ ಮಾಡಿತ್ತು. ಈ ಸಿನಿಮಾವು ಸತತ 1 ವರ್ಷಗಳ ಕಾಲ ಭರ್ಜರಿ ಪ್ರದರ್ಶನವೂ ಕೂಡ ಕಂಡಿತ್ತು. ಅಂದಿನ ಕಾಲದಲ್ಲಿ ಈ ಚಿತ್ರದ ಹಾಡುಗಳು ಎಲ್ಲರ ಮನೆ ಮಾತಾಗಿದ್ದು ಸುಳ್ಳಲ್ಲ. ಹೊಸಬರಾಗಿ ಬಂದಂತಹ ಗಣೇಶ್ ಅವರಿಗೆ ಈ ಚಿತ್ರ ಒಂದೊಳ್ಳೆ ಬ್ರೇಕ್ ನೀಡಿದ್ದು ನಮ್ಗೆಲ್ಲ ಗೊತ್ತೇ ಇದೆ. ಯೋಗರಾಜ್ ಭಟ್ ಅವರು ನಿರ್ದೇಶಿಸಿದ ಮುಂಗಾರು ಮಳೆ ಸಿನಿಮಾವು ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಕನ್ನಡ ಇಂಡಸ್ಟ್ರಿಗೆ ಒಂದೊಳ್ಳೆ ಸಿನಿಮಾ ಸಿಕ್ಕಂತಾಗಿತ್ತು. ಇನ್ನು ಎರಡನೆಯ ಸಿನಿಮಾ ದುನಿಯಾ ಸಿನಿಮಾವು 2007ರಲ್ಲಿ ಬಿಡುಗಡೆಯಾಗಿದ್ದು, ಈ ಸಿನಿಮಾವು ಕೇವಲ 1 ಕೋಟಿಯಲ್ಲಿ ನಿರ್ಮಾಣವಾಗಿ ಬರೋಬ್ಬರಿ 18 ಕೋಟಿ ಕಲೆಕ್ಷನ್ ಮಾಡಿತ್ತು. ದುನಿಯಾ ಸಿನಿಮಾವು 100 ದಿನಗಳ ಕಾಲ ಸಿನಿಮಾ ಮಂದಿರಗಳಲ್ಲಿ ಪ್ರದರ್ಶನಗೊಂಡಿದ್ದು, ಈ ಹಿಂದೆ ಖಳನಾಯಕನಾಗಿ ಅಭಿನಯಿಸುತ್ತಿದ್ದ ದುನಿಯಾ ವಿಜಯ್ ಅವರು ದುನಿಯಾ ಸಿನಿಮಾದಿಂದ ಒಂದೊಳ್ಳೆ ಅದ್ಭುತ ನಾಯಕ ನಟನಾಗಿ ಹೊರಹೊಮ್ಮಿದ್ದು ನಮ್ಗೆಲ್ಲ ಗೊತ್ತೇ ಇದೆ. ಇನ್ನು ಮೂರನೆಯ ಸಿನಿಮಾ ರಂಗಿತರಂಗ ಸಿನಿಮಾವು 2015ರಲ್ಲಿ ಬಿಡುಗಡೆಯಾಗಿದ್ದು, ಅನೂಪ್ ಭಂಡಾರಿ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದರು. ರಂಗಿತರಂಗ ಸಿನಿಮಾ 1.5 ಕೋಟಿಯಲ್ಲಿ ನಿರ್ಮಾಣವಾಗಿ ಬರೋಬ್ಬರಿ 45 ಕೋಟಿ ಕಲೆಕ್ಷನ್ ಮಾಡಿತ್ತು. ಹಾಗೂ ಈ ಸಿನಿಮಾವು 2015ರ ಬ್ಲಾಕ್ ಬಾಸ್ಟರ್ ಮೂವಿಯಾಗಿ ಈ ಸಿನಿಮಾ ಒಂದೊಳ್ಳೆ ಪ್ರದರ್ಶನ ಕಂಡಿತ್ತು. ಇನ್ನು ನಾಲ್ಕನೆಯ ಸಿನಿಮಾ 6-5 = 2. ಇದು 2013ರಲ್ಲಿ ತೆರೆಕಂಡಂತಹ ಒಂದೊಳ್ಳೆ ಹಾರರ್ ಚಿತ್ರ. ಕನ್ನಡದಲ್ಲಿ ಒಂದೊಳ್ಳೆ ಪ್ರಯೋಗ ಮಾಡಿದಂತಹ ಸಿನಿಮಾ ಇದಾಗಿದ್ದು, ಈ ಚಿತ್ರದಲ್ಲಿ ನಟಿಸಿದಂತಹ ನಟ ನಟಿಯರು ಹೊಸಬರಾಗಿದ್ದು, ಈ ಸಿನಿಮಾವನ್ನು 30 ಲಕ್ಷ ರೂಪಾಯಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಾಗೂ ಈ ಸಿನಿಮಾವು ಬರೋಬ್ಬರಿ 5 ಕೋಟಿ ಕಲೆಕ್ಷನ್ ಮಾಡಿ ಒಂದೊಳ್ಳೆ ಬ್ಲಾಕ್ ಬಾಸ್ಟರ್ ಸಿನಿಮಾವಾಗಿ ಮೂಡಿತ್ತು. ಐದನೆಯ ಸಿನಿಮಾ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಈ ಸಿನಿಮಾವು ಕೂಡ 2013ರಲ್ಲಿ ತೆರೆಕಂಡಿದ್ದು, ನಾಯಕ ರಕ್ಷಿತ್ ಶೆಟ್ಟಿ ಅವರಿಗೆ ಒಂದೊಳ್ಳೆ ಬ್ರೇಕ್ ಕೊಟ್ಟಂತಹ ಸಿನಿಮಾ. ಈ ಸಿನಿಮಾವು 1 ಕೋಟಿಯಲ್ಲಿ ನಿರ್ಮಾಣವಾಗಿ ಬರೋಬ್ಬರಿ 8 ಕೋಟಿ ಕಲೆಕ್ಷನ್ ಮಾಡಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದೊಳ್ಳೆ ಬ್ಲಾಕ್ ಬಾಸ್ಟರ್ ಸಿನಿಮಾವಾಗಿತ್ತು. ಇನ್ನು ಆರನೆಯ ಸಿನಿಮಾ ತಿಥಿ ಸಿನಿಮಾವು 2016ರಲ್ಲಿ ಬಿಡುಗಡೆಯಾಗಿದ್ದು, ಈ ಸಿನಿಮಾವು ಕೂಡ ಕಡಿಮೆ ವೆಚ್ಚದಲ್ಲಿ ನಿರ್ಮಾಣ ಮಾಡಿ ಒಳ್ಳೆಯ ಯಶಸ್ಸನ್ನು ಕಂಡಂತಹ ಸಿನಿಮಾ. 1 ಕೋಟಿಯಲ್ಲಿ ನಿರ್ಮಾಣವಾದ ಈ ಸಿನಿಮಾ ಬರೋಬ್ಬರಿ 5 ಕೋಟಿ ಕಲೆಕ್ಷನ್ ಮಾಡಿತ್ತು. ಇನ್ನು ಏಳನೆಯ ಸಿನಿಮಾ ಲೂಸಿಯಾ ಸಿನಿಮಾವು 2013ರಲ್ಲಿ ಬಿಡುಗಡೆಯಾಗಿದ್ದು, ಈ ಸಿನಿಮಾವು ಒಂದು ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿ. ಲೂಸಿಯಾ ಸಿನಿಮಾದಿಂದ ನೀನಾಸಂ ಸತೀಶ್ ಅವರು ನಾಯಕ ನಟನಾಗಿ ಗುರುತಿಸಿಕೊಂಡಿದ್ದರು. ಈ ಸಿನಿಮಾವು 50 ಲಕ್ಷ ರೂಪಾಯಿಯಲ್ಲಿ ನಿರ್ಮಾಣವಾಗಿ ಬರೋಬ್ಬರಿ 3 ಕೋಟಿ ಕಲೆಕ್ಷನ್ ಮಾಡಿತ್ತು. ಇನ್ನು 8ನೆಯ ಸಿನಿಮಾ ಕಾಂತಾರ ಸಿನಿಮಾದ ಯಶಸ್ಸಿನ ಬಗ್ಗೆ ಹಾಗೂ ಈ ಸಿನಿಮಾದ ಕಥೆಯ ಬಗ್ಗೆ ನಾವೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಕಾರಣ ಈ ಸಿನಿಮಾವು ರಿಲೀಸ್ ಆದ ಎಲ್ಲಾ ಭಾಷೆಗಳಲ್ಲೂ ಒಂದೊಳ್ಳೆ ಬ್ಲಾಕ್ ಬಾಸ್ಟರ್ ಕೊಟ್ಟಂತಹ ಕನ್ನಡದ ಹೆಮ್ಮೆಯ ಸಿನಿಮಾ ಕಾಂತಾರ. ಕೇವಲ 16 ಕೋಟಿಯಲ್ಲಿ ನಿರ್ಮಾಣವಾಗಿ ಈ ಸಿನಿಮಾವು ಗಳಿಸಿದ್ದು ಬರೋಬ್ಬರಿ 400 ಕೋಟಿಗಿಂತಲೂ ಹೆಚ್ಚು. ಇದೇ ಕಾರಣಕ್ಕೆ ಒಂದೊಳ್ಳೆ ಸಿನಿಮಾ ಬ್ಲಾಕ್ ಬಾಸ್ಟರ್ ಹಿಟ್ ಆಗಲು ಅದ್ದೂರಿಯಾದ ಬಜೆಟ್ ಬೇಕಿಲ್ಲ. ಆ ಕಥೆಯಲ್ಲಿ ಒಂದೊಳ್ಳೆ ಕಂಟೆಂಟ್ ಇದ್ದರೆ ಸಾಕು, ಆ ಸಿನಿಮಾ ಬ್ಲಾಕ್ ಬಾಸ್ಟರ್ ಹಿಟ್ ಆಗುತ್ತೆ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.